ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕರೆಕ್ಟ್ ಆಗಿ ನೋಡು, ನಾವೆಲ್ಲರೂ ನಿಮ್ ತರನೇ ಗಂಡ್ಸು. ಪ್ಯಾಂಟ್ ಶರ್ಟ್ ಹಾಕ ಮಂದಿನ ಮಾತ್ರ ಗಂಡ್ಸಾಗಲ್ಲ ಮರೇ. ಹೆಂಡತಿನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರೋ ಗಂಡ್ಸು. ಕಂಡ ಬೆಳ್ಸಿದ್ ಮಾತ್ರ ಗಂಡ್ಸಾಗಲ್ಲ. ಹೆಂಡತಿ ಗುಂಡ್ಕಲ್ಲಿ ಬಾಯ ಬೀಳ್ಸೋನ್ ಗಂಡ್ಸು. ಹಂಗಾರೆ ಗಂಡ್ಸೇ ಅಲ್ಲ ಕಣ. ಮನೇಲಿ ಹೆಂಡತಿ ಟಾರ್ಚರ್ ತಡೀಕತ್ತೆ ಫಿಲಮ್ ಮಾಡಿ ಖಾಲಿ ಕಟ್ರು ಬಾಟ್ಲು ಹಂಗೆ ಲೈಫು. ಆಚೆಗೆ ಹಾಕವಳೆ ಲೈಫು. ನಮ್ಮ ಮನೆಗೆ ಹೋಗೋದಿಲ್ಲ ಇಲ್ಲ 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 ಅಂತ ಹಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ನೋಡ್ಕೊತಾರೆ ಶರಣ್. ಆದ್ರೆ ನನ್ನ ಅಂತವನು ಅನ್ಕೊಂಡ್ಬಿಟ್ರ ಪವರ್ಫುಲ್ ಘಾಟಿ ಗಂಡ. ಇದು ನನ್ ರೇಂಜ್ ಅಂದ್ರೆ. ನಡೀತದೆ ಇವಳು ನನ್ನ ಹೆಂಡತಿ ಗಾಂಧಿ ಅಂತ. ಸಂಪೂರ್ಣ ಸಂಪನ್ನ ಸೂಕ್ಷ್ಮ ಸುಶೀಲ ಸುಮತಿ ಸುಮತಿ ಶ್ರೀಮತಿ ಅಂತ ಇವಳ ಹೆಸರು. ಏನಂದ್ರೆ ಕಾಫಿ ತಗೊಳ್ಳಿ. ಈಗ ನೋಡಿ ಶರಣ್ ಸರ್, ಕೋಪ ಬರ್ತಿದೀಯಾ? ಒಂದ್ ನಿಮಿಷ ರೀ. ಏನೋ ಸರ್ಚ್ ಮಾಡ್ತಿದ್ಯಾ? ಏನಂದ್ರೆ ಅದೇನೋ ಕೋಪ ಅಂದ್ರಲ್ಲ, ಅದೇನಂತ ಸರ್ಚ್ ಮಾಡ್ತಾ ಇದೀನಿ. ಹೌದು, ಎಲ್ಲಿ ನನ್ ಮಗಳು? ರೀ ನನ್ ಮಗಳು ಬರ್ತಾಳ್ರಿ, ಅದಕ್ಕಿಂತ ಮುಂಚೆ ಡೈಲಾಗ್ ಇದೆ ರೀ. ಬಿಡ್ತೀನಿ, 2 ಬೈಗಳು ಬರ್ತೀನಿ. ನೀವೊಂದು ಟಾಸ್ಕ್ ಕೊಡ್ತೀನಿ, ಮಾಡ್ತೀಯಾ? ಏನ್ರಿ ಅದು? ನನ್ ಜೊತೆ 4 ಬೈಗಳು ಬೈದು ನನ್ ಜೊತೆ ಜಗಳ ಮಾಡ್ಬೇಕು. ಬೈಗುಳನ ನಾನ ದಯವಿಟ್ಟು ಆಗಲ್ಲ ರೀ. ಏಯ್ ಮಾಡಿಲ್ಲ ಅಂದ್ರೆ 2 ಬಿಟ್ಬಿಡ್ತೀನಿ. ಈಗೆಲ್ಲ ಹೇಳ್ಬೇಡ್ರಿ. ಏಯ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು? ಬೈಗುಳನ ನಂಗಂತೂ ಜಗಳ ಆಡಕ್ಕೆ ಬರಲ್ಲ. ಸೊ ಸೀನಿಯರ್ಸ್ ಬೈಸ್ಕೊಂಡು ಅಭ್ಯಾಸ ಇದೆಯಲ್ಲ, 2 ಬೈಗಳ ಹೇಳ್ಕೊಡ್ತೀರಾ? ನೀನ್ ಮಕ ಮುಚ್ಚ. ತುಂಬಾ ಜಾಸ್ತಿ ಆಗ್ಲಿಲ್ವಾ? ಬೇಡ ರೀ, ಬೇಡ ರೀ. ಕೊಡೆ. ಏನಾಯ್ತು ಲಾಸ್ಟ್ ಅಲ್ಲಿ ಏನಾಯ್ತು ಫಸ್ಟ್ ಅಲ್ಲಿ ಮಂಕಿ ಅಂತ ಬರ್ತಿದ್ಯಾ, ಇದಾಗ ಬೈಗುಳನ? ಹೌದ್ರಿ, ಮಂಗ ಅಂತ. ನೆಕ್ಸ್ಟ್ ಬ್ಯಾಂಕ್ ಇದಾಗ ಬೈಗುಳನ. ಏನಾಯ್ತು ಲಾಸ್ಟ್ ಅಲ್ಲಿ ನಿರಂಜನ್ ಅಂತ ಬರ್ತಿದ್ಯಾ? ಅದೇ ಬೈಗುಳನ. ಯಾರಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಲ್ವಾ ಅವರು, ಅದಕ್ಕೆ. ತಿನ್ನಂತ ಮುದ್ದೆ ತರ ಇರೋ ಮುದ್ದೆ ಜೊತೆ ನನಗೇನ್ ಬಾಳಕ್ಕಾಗಲ್ಲ. ಡಿವೋರ್ಸ್ ಕೊಡ್ತಾ ಇದೀನಿ, ಕಟ್ಟೆ. ನೀವ್ ಈ ತರ ಕಟಿಪಂತ ಡಿವೋರ್ಸ್ ಕೊಟ್ರೆ ಹೆಂಗ್ರಿ? ನಿಮ್ಮನ್ ಯಾರೀ ಚೆನ್ನಾಗಿ ನೋಡ್ಕೊಂತಾರೆ? ಅದ್ ಸರಿ, ನಿಮ್ಗೆ ಅಂತ ಇಲ್ಲಿರೋ ಒಳ್ಳೆ ಹುಡುಗಿನ್ ಕರ್ತಂದು ನಿಮಗ್ ಮದ್ವೆ ಮಾಡ್ಕೊಡ್ತೀನ್ರಿ. ಯಾಕಂದ್ರೆ ಪತಿಯೇ ಪ್ರತ್ಯಕ್ಷ ದೈವ. ನೋಡಿದ್ಯಾ ಚೋಟ ಬಚ್ಚ ನಿರಂಜನ್, ಇದು ಕೂಡ ನನ್ನ ರೇಂಜ್ ಅಂದ್ರೆ. ಅದಿರ್ಲಿ, ನೀನ್ ಮದುವೆ ಆಗೋಕ್ಕಿಂತ ಮುಂಚೆ ಯಾವ್ದೋ ಶೋ ಟಿವಿ ಶೋ ಬರ್ತಿದ್ದಲ್ಲ, ಯಾವ್ದು? ಅದು ಹಳ್ಳಿ ಪವರ್ ಅಂತ ಒಂದ್ ಶೋ ರೀ. ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟು ವೈಲ್ಡ್ ಆಗಿ ಆಟ ಆಡಿ, ವೈಲೆಂಟ್ ಆಗಿ ಟಾಸ್ಕ್ ಆಡಿ, ಭರ್ಜರಿಯಾಗಿ ಮಾತಾಡಿ, ಖಡಕ್ ಆಗಿ ಕದರಾಗಿ ಇಡೀ ಸಂಗೊಳ್ಳಿ ಮಂದಿಯಿಂದ ಘಾಟಿ ಗಾನ್ವಿ ಅಂತ ಹೆಸರು ತಗೊಂಡಿದ್ದೀನಿ. ನೀನು ಘಾಟಿ ಗಾನವಿ ವೈಲೆಂಟ್ ಆಗಿ ಟಾಸ್ಕ್ ಆಡಿ, ನಾನು ಇದನ್ನ ನಂಬೇಕು. ನೋಡೋಣ, 1-2 ಎಪಿಸೋಡ್ ಹಾಕೋ. ಎಲ್ಲೋದ್ರಿ? ಅಯ್ಯೋ, ನನ್ ಘಾಟಿ ಗಂಡ ಬಾರ ಹೊರಗಡೆ. ಅಮ್ಮ ತಾಯಿ ಜಗನ್ ಮಾತೆ, ನಿನ್ ಬಗ್ಗೆ ಗೊತ್ತಿದ್ದೀರ, ತಪ್ಪು ಮಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಮ್ಮ. ರೀ, ಪತಿಯೇ ಪ್ರತ್ಯಕ್ಷ ದೈವ ರೀ. ಇಲ್ಲಮ್ಮ, ಪತ್ನಿಯೇ ಪ್ರತ್ಯಕ್ಷ ದೈವ. ಬಾರಮ್ಮ. ಏನು ನನ್ ಘಾಟಿ ಗಂಡ ಹೇಗೋ ಇದೀಯಾ? ಅಯ್ಯೋ ಚೆನ್ನಾಗಿದ್ದೀನಿ, ಅದಕ್ಕೆ ಬಿಡಮ್ಮ. ಸರಿ, ಇವತ್ತು ನನ್ ಮಗಳನ್ನ ನೋಡಕ್ಕೆ ಅಮೇರಿಕದಿಂದ ಗಂಡು ಬರ್ತಿದ್ದಾನೆ. ಅವ್ನ್ ಮುಂದೆ ಏನು ಮಾತಾಡ್ಬಾರ್ದು. ನಾನೇನಮ್ಮ ಮಾತಾಡ್ಲಿ? ಸರಿ, ಎಲ್ಲಿ ನನ್ ಮಗಳು ಕುಳ್ಪುತ್ರಿ? ಕುಳ್ಕೊಂಡ್ ಬಾರಮ್ಮ. ಜಾಸ್ತಿ ಜೋರಾಗಿ ಮಾತಾಡ್ಬೇಡಮ್ಮ, ಹಾರ್ಟ್ ವೀಕ್ ಇದೆ. ಇದು ಮೆಲ್ಲಗೆ ಮಾತಾಡೋದು ಅಂದ್ರೆ. ಆಯ್ತು ಅಮ್ಮ, ಮಗ್ಲೇ ನಿನ್ನ ನೋಡಕ್ಕೆ ಅಮೇರಿಕಾದಿಂದ ಗಂಡು ಬರ್ತೀಯಾನಮ್ಮ? ಅಮ್ಮ, ಅಪ್ಪ ಈ ಪೊಸಿಷನ್ ಅಲ್ಲಿ ನೋಡಿದ್ರೆ ಹುಡುಗ ಏನಾದ್ರು ನನ್ನ ಮದ್ವೆ ಆಗ್ತಾನಾ? ಅಯ್ಯೋ, ಅದಕ್ಕೇನಂತ ಬಿಡು, ನಿಮ್ಮ ಅಪ್ಪನೇ ಬದಲಾಯಿಸ್ಬಿಡೋಣ. ಸಡನ್ ಆಗಿ ಅಪ್ಪನ ಬದಲಾಯಿಸ್ಬಿಡ್ತಾಮೋರಿ. ನಾನು ಹೇಳಿದ್ದು ಇವ್ರನ್ನ ಬದಲಾಯಿಸೋಣ ಅಂತ ಅಲ್ಲ, ಇವ್ರಿರೋ ಪೊಸಿಷನ್ ಬದಲಾಯಿಸೋಣ ಅಂತ. ಸರಿ ಅಮ್ಮೋರೆ. ಎಲ್ಲಿ ಎಲ್ಲಿ ಅನಂತವ್ರು ಎಲ್ಲಿ
ಕೊಡ್ತೀನಿ ಅಂದ್ರು, ಕಾರ್ ಕೊಡ್ತೀನಿ ಅಂದ್ರು, ಬಂಗ್ಲೆ ಕೊಡ್ತೀನಿ ಅಂದ್ರು. ಅಮೆರಿಕಾಯಿಂದ ಅಂಟಾರ್ಟಿಕಾವರೆಗೂ ಹುಡುಗಿರು ಕ್ಯೂ ಅಲ್ಲಿ ನಿಂತಿದ್ರು. ಆದ್ರೂ ನಿಮ್ಗೋಸ್ಕರ ಓಡಾಡ್ ಬಂದ್ಬಿಟ್ಟೆ ಗುರೂಜಿ. ಇವ್ರ ಹತ್ರ ಏನೈತಂತ ಬಂದೆಪ್ಪ? ಧೈರ್ಯ, ರೋಷ, ಆವೇಶ, ಇವ್ರ ಬರೀ ಗಂಡ ಅಲ್ಲ, ಗಂಡ್ಸಪ್ಪ ಗಂಡ್ಸು. ಅಳಿಯಂದ್ರೆ ಬನ್ನಿ, ನೀವು ಕುತ್ಕೊಳ್ಳಿ. ಏನು ನಂದೇವ್ರಿಗೆ ಸರಿ ಸಮಾನವಾಗಿ ನಾನ್ ಕುತ್ಕೋಬೇಕಾ? ನೋವೇ ಚಾನ್ಸ್ ಇಲ್ಲ, ನಾನು ಕೆಳಗಡೆ ಕುತ್ಕೋತೀನಪ್ಪ. ಆಯ್ತಾ, ಕುತ್ಕೋ. ಅವ್ರ ಪರಿಸ್ಥಿತಿ ಗೊತ್ತಿದೆ, ಓವರ್ ಆಗಿ ಆಡ್ತಿದ್ಯಾ, ಸ್ವಲ್ಪ ಲಿಮಿಟ್ ಅಲ್ಲಿ ಇದ್ರೆ ಒಳ್ಳೇದು. ಇನ್ಯಾರು ಮನೆ ಕೆಲಸದವಳು ಮತ್ ಕೆಲಸ ಮಾಡಾಗೋ. ಮಗಳೇ, ಕಾಫಿ ತಗೊಂಬಾರಮ್ಮ. ಕಾಫಿ ತಗೊಳ್ಳಿ. ನನ್ ಪರಿಸ್ಥಿತಿನ ಬದಲಾಯಿಸಿದವ್ರಿಗೆ ಒಂದು ವಯಸ್ಸು ಬದಲಾಯಿಸೋದು ಏನ್ ಹೇಳೋದು? ಮಾವೇನೋ ಹೇಳ್ತಿದಾರೆ ಅಂತ. ಏನ್ ಗುರುಜಿ? ಏನಿಲ್ಲ ಅಳಿಯಂದ್ರೆ, ಅದು ನನ್ ಮಗಳು ನಂತರನೇ ಮಾತೆ ಬರಲ್ಲ ಅಂತ ಹೇಳ್ತಿದಾರೆ ಅಳಿಯಂದ್ರೆ. ಮಾತೆ ಬರಲ್ಲ, ಸೂಕ್ಷ್ಮ, ಸದ್ಗುಣ, ಸಂಪನ್ನ ತರ. ಅತ್ತೆ, ನಮ್ಮ ಮಾವನ್ಗೆ ತಕ್ಕ ಅಳಿ ಅನ್ಸ್ಕೋಬೇಕಂದ್ರೆ ನಾವ್ ಒಂದ್ ಕೆಲಸ ಮಾಡ್ಬೇಕು. ಮಾಡ್ಲಾ? ಮಾಡಿ ಅಳಿಯಂದ್ರೆ. ಅಯ್ಯೋ, ಏನಮ್ಮ ಕೋಪ ಬರ್ತಿದ್ಯಾ? ಕೋಪ ಅಂದ್ರೆ ಏನು? ಅಳಿಯಂದ್ರೆ, ನಿಮಗೆ ನನ್ ಮಗಳು ಓಕೆನಾ? ಓಕೆ, ಅದೇ ಒಂದ್ ಕಂಡೀಷನ್. ಏನ್ ಅಳಿಯಂದ್ರೆ ಅದು? ನನ್ ಕಾಲ್ ನೀವೇ ತೊಳಿಬೇಕು. ಹಾ, ನಾನಾ? ಇನ್ನ ನನ್ ದೇಹ ಕೈ ತೊಳ್ಸಕ್ಕಾಗತ್ತಾ? ನೋವೇ ಚಾನ್ಸೇ ಇಲ್ಲ. ಈ ಕಂಡೀಷನ್ ಒಪ್ತೀರಾ ಅಂದ್ರೆ ಮಾತ್ರ ನನ್ ಮದ್ವೆ ಆಗೋದು. ಲೇ ವರ್ಲ್ಡ್ ಅನಿಮಲ್ಸ್ ಜೊತೆ ವರ್ಲ್ಡ್ ಕಪ್ ಆಡಕ್ ಹೋಗ್ತಿದ್ಯಾ? ಯಾರೋ ನಿನ್ನ ಸ್ವಲ್ಪ ಹುಷಾರ್ ಕಣ. ಏನ್ ಗುರುಜಿ, ನನ್ನ ಹತ್ರ ತುಂಬಾ ಧೈರ್ಯ ಇದ್ಯಾ? ನಾನ್ ನಿಮ್ ತರನ? ಯಪ್ಪ, ಐ ಆಮ್ ವೆರಿ ಕಾನ್ಫಿಡೆಂಟ್ ಗುರುಜಿ. ನಾನೀಗ ಮದ್ವೆ ಆಗ್ಬಿಟ್ಟೆ, ನಾನ್ ಹೆಂಡ್ತಿನ ಮನೆ ಕರ್ಕೊಂಡು ಹೋಗೋದು. ಒಂದ್ ಕೆಲಸ ಮಾಡು, ಓಡೋದ್ ಗುರು. ಯಾರಿಗೆ ಹೇಳ್ತಿದ್ರಾ? ನಾನ್ ಯಾರು? ಘಾಟಿ ಗಂಡನ ಅಯ್ಯ. ಓಡೋದಕ್ಕೆ ಚಾನ್ಸ್ ಇಲ್ಲಮ್ಮ. ನಿನ್ನ ಬರೋ ಏನನ್ನ ಮಾಡ್ಕೋ ಹೋಗು. ಎಷ್ಟು ಆಶೀರ್ವಾದ ಮಾಡ್ತಿದ್ರು ನೋಡಿ. ಓಕೆ, ಮದ್ವೆ ಎಲ್ಲ ಪೂರ್ತಿ ಗ್ರ್ಯಾಂಡ್ ಆಗಬೇಕು. ಮದ್ವೆ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ. ಅತ್ತೆ ಕೈಯಲ್ಲೇ ಕಾಲ್ ತಳ್ಸ್ಕೋಬೇಕು ಅಂದೆ, ಇವಾಗ ನೀನ ಕಾಲ್ ಮುರ್ಕೊಂಡ್ ಕೂತಿದ್ಯಲ್ಲ ಮಾವ. ಹಿಂಗಾಗುತ್ತೆ ಅಂತ ಮೊದ್ಲು ಹೇಳ್ಬೇಕಲ್ವಾ ಮಾವ? ಅಯ್ಯೋ, ನನಗೆಲ್ಲೋ ಹೇಳಕ್ ಬಿಟ್ಟೆ. ಕ್ವಶನ್ ಪೇಪರು ನೀನೆ ತಗೊಂಡು ಆನ್ಸರು ನೀನೆ ಬರ್ಕೊಂಡೆ. ನಾವಿಬ್ರು ಈಗ ಹುಳಿಗಳ ಕೈಗೆ ಸಿಕ್ಕಿರೋ ಜಿಂಕೆಗಳು ಕಣೋ. ಇನ್ನ ನಮ್ಮನ್ನ ಆ ದೇವ್ರನ್ನು ಕಾಪಾಡಕ್ ಆಗಲ್ಲ ಕಣೋ. ಹಂಗಾದ್ರೆ ನಮ್ ಕತೆ ಮುಗೀತು. ಅಲ್ಲ, ಸ್ಕಿಟ್ಟಲ್ಲಿ ಹುಲಿ ಅಂತ ಇದ್ದೆ, ಇಲಿ ತರ ಆಗ್ಬಿಟ್ಟಲ್ಲ, ಯಾಕೋ? ನಾನೇ ಅವಳ ಗಂಡ ಅನ್ಕೊಂಡಿದ್ದೆ, ಆದ್ರೆ ಇವಾಗ ಗೊತ್ತೈತೈತೆ ಅವಳೇ ನನ್ ಗಂಡ ಅಂತ. ಅವಳೇ ನಿನ್ ಗಂಡ? ನಾವ್ ಬರೋ ಊರ್ಗೂ ನಾವು ಉಳಿತಾರ, ಅವ್ರು ಬಂದ್ಮೇಲೆ ನಾವ್ ಇಲಿತಾರ. ಏನ್ ಅರ್ಥ ಮಾಡ್ಕೊಂಡು, ಇಷ್ಟು ಚಿಕ್ಕ ವಯಸ್ಸಲ್ಲೇ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ಯಾರ? ನಮ್ ಎಂಟ್ರಿ ಕೊಟ್ಟಿದ್ದೇನ. ಹಾ,